ನಮಸ್ಕಾರ. ಈ ರಾಶಿ ನಕ್ಷತ್ರದವರು ದಿನಕ್ಕೆ ಎಷ್ಟು ಬಾರಿ ಸೆಕ್ಸ್ ಮಾಡುತ್ತಾರೆ ಗೊತ್ತಾ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳಾಗಿರಲಿ ಹೆಣ್ಣು ಮಕ್ಕಳಾಗಿರಲಿ, ಮದುವೆ ಆದಮೇಲೆ ಗಂಡ ಹೆಂಡತಿ ಹೊಸದಾಗಿ ದಿನಕ್ಕೆ 3 ರಿಂದ 4 ಬಾರಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗ್ತಾರೆ, ಸೆಕ್ಸ್ ಮಾಡ್ತಾರೆ, ಸಂಭೋಗ ಮಾಡ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದ ಗಂಡ ಹೆಂಡತಿ, ಗಂಡು ಮಕ್ಕಳು, ಹೆಣ್ಮಕ್ಕಳು ಅಂತಂದರೆ ಅತಿಯಾಗಿ ಲೈಂಗಿಕ ಆಸಕ್ತಿ, ಕಾಮಾಸಕ್ತಿ ಹೆಚ್ಚಾಗಿ ಇರುತ್ತೆ ಅಂತಂದರೆ, ಅದರಲ್ಲೂ ಈ ಹೊಸದಾಗಿ ಮದುವೆ ಮಾಡಿಕೊಂಡಿರೋ ಗಂಡ ಹೆಂಡತಿ ಇವರಿಗೆಲ್ಲ ದಿನಕ್ಕೆ 3 ರಿಂದ 4 ಬಾರಿ ಸೆಕ್ಸ್ನಲ್ಲಿ ತೊಡಗೊಳ್ತಾರೆ, ಲೈಂಗಿಕ ಕ್ರಿಯೆ ನಡೆಸ್ತಾರೆ, ಸಂಭೋಗದಲ್ಲಿ ಒಂದು ಶಿಖರಕ್ಕೆ ಏರಿಬಿಡ್ತಾರೆ. ಯಾವ್ಯಾವ ಒಂದು ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಣು ಮಕ್ಕಳಪ್ಪ ಅಂತಂದರೆ, ಈ ಮೀನ ರಾಶಿ ರೇವತಿ ನಕ್ಷತ್ರ, ಮತ್ತು ಕುಂಭರಾಶಿ ಶತಭಿಷ ನಕ್ಷತ್ರ, ಈ ಮಕರ ರಾಶಿ ಶ್ರವಣ ನಕ್ಷತ್ರ, ಈ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ ಮಘ ನಕ್ಷತ್ರ, ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ. ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಗಂಡು ಮಕ್ಕಳಾಗಿರಲಿ ಹೆಣ್ಣು ಮಕ್ಕಳಾಗಿರಲಿ, ಈ ಮದುವೆ ಆದಮೇಲೆ ನವದಂಪತಿಗಳು ಈ ಹೊಸ್ದಾಗಿ ಮದುವೆ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಲೈಂಗಿಕ ಆಸಕ್ತಿ, ಕಾಮಾಸಕ್ತಿ, ಒಂದು ಸಂಭೋಗ ಕ್ರಿಯೆ ನಡೆಸೋದು ಮಾಡುವ ದಿನಕ್ಕೆ 3 ರಿಂದ 4 ಬಾರಿ ತೊಡಗೊಳ್ತಾರೆ. ಯಾಕೆಂದರೆ ಗಂಡ ಹೆಂಡತಿ ನಡುವೆ ಇದು ಒಂದು ಉತ್ತಮ ಬಾಂಧವ್ಯ ಬೆಳೆಸುತ್ತೆ, ಅನ್ಯೋನ್ಯತೆ ಬೆಳೆಸುತ್ತೆ, ಮತ್ತು ವಂಶಾಭಿವೃದ್ಧಿ ಆಗಲಿಕ್ಕೆ ಇದು ಮೂಲ ಕಾರಣ. ಗಂಡ ಹೆಂಡತಿ ನಡುವೆ ಇದು ಉತ್ತಮವಾಗಿದ್ದರೆ ಸಂಬಂಧಗಳು ಚೆನ್ನಾಗಿರುತ್ತೆ, ದೀರ್ಘಕಾಲ ಗಂಡ ಹೆಂಡತಿ ಸಂಸಾರಗಳು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಇವತ್ತು ಪರಸ್ತ್ರೀ ಪರಪುರುಷನ ಸವಾಸುಗಳು ಮಾಡ್ತಾರೆ ಅಂದರೆ, ಈ ಒಂದು ಸಮಸ್ಯೆಗಳು ಬಂದಾಗ. ಎಲ್ಲರೂ ಅಂತಲ್ಲ, ಏಕೆಂದರೆ ಈ ಒಂದು ಪರಸ್ತ್ರೀ ಪರಪುರುಷನ ಸವಾಸುಗಳು ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಅಚ್ಚುಕಟ್ಟಾಗಿ ಬಾಳ್ಕಂತ ಹೋಗಬೇಕು. ಹೊಸದರಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಅತಿ ಹೆಚ್ಚು ಲೈಂಗಿಕಾಸಕ್ತಿ, ಕಾಮಾಸಕ್ತಿ ಅತಿ ಹೆಚ್ಚಾಗಿ ಇದ್ದೇ ಇರುತ್ತೆ. ದಿನಕ್ಕೆ 3 ರಿಂದ 4 ಬಾರಿ ಲೈಂಗಿಕ ಕ್ರಿಯೆಯಲ್ಲಿ, ಸಂಭೋಗ ಒಂದು ಕ್ರಿಯೆಯಲ್ಲಿ ತೊಡಗೊಳ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.